ಶ್ರಾವಣಿಯಮ್ಮ, ಮತ್ತೆ ಇದು ನಿಮ್ಮ ಮಾವ ಅವ್ರದ್ದು ಚೆನ್ನಾಗಿ ಒಗ್ದು ಐರನ್ ಮಾಡಿದ್ದೀನಿ. ಯಜಮಾನ್ರಿಗೆ ಕೊಡ್ಬೋದಾ? ಅಮ್ಮ ಬೇಡ, ಯಜಮಾನರಿಗೆ ಬಟ್ಟೆಗಳು ಕೊಡೋದು ಬೇಡ. ಯಾಕೋ ಸುಬ್ರಹ್ಮಣ್ಯ, ಚೆನ್ನಾಗಿ ಒಗ್ದು ಐರನ್ ಮಾಡಿದ್ದೀನಿ. ನಿಮ್ಮಪ್ಪ ಯಾವಾಗಲೂ ಒಂದ್ಸರಿ ಹಾಕಿರ್ಬೋದು ಅಷ್ಟೇ. ಅಲ್ಲ, ಹೌದು ಗೊತ್ತು, ಆದರೆ ಯಜಮಾನ್ರಿಗೆ ಈ ಶರ್ಟ್ ಕೊಡೋದು ಬೇಡ. ಅವ್ರು ಯಾವುದೇ ಪರಿಸ್ಥಿತಿಲಿರಲಿ, ಮುಂಚೆ ಹೇಗಿದ್ರೋ ಈಗಲೂ ಹಾಗೇ ಇರಬೇಕು. ಮುಂಚೆ ಯಾವ ಥರ ಬಟ್ಟೆ ಹಾಕ್ತಿದ್ರೋ ಈಗಲೂ ಅದೇ ಥರ ಬಟ್ಟೆ ಹಾಕಬೇಕು. ಅದಕ್ಕೆ ಅಂತಲೇ ಅವ್ರಿಗೆ ಬಟ್ಟೆಗಳು ತಂದಿದ್ದೀನಿ. ಮೇಡಮ್ ತಗೊಳ್ಳಿ, ಯಜಮಾನ್ರಿಗೆ ಕೊಟ್ಬಿಡಿ. ಇದನ್ನೆಲ್ಲ ಯಾಕೆ ತರೋಕೋದೆ ಸುಬ್ಬು? ಮೇಡಮ್, ಕತ್ಲೆ ಆಗಿದೆ, ರಾತ್ರಿ ಆಗಿದೆ ಅಂದ ಮಾತ್ರಕ್ಕೆ ಸೂರ್ಯ ಮುಳುಗಿದ್ದಾನೆ ಅಂತ ಅಂದ್ಕೊಳ್ಳೋದು ಭ್ರಮೆ. ಯಾಕಂದರೆ ಭೂಮಿ ಬೇರೆ ದಿಕ್ಕಕ್ಕೆ ತಿರ್ಕೊಂಡಿರುತ್ತೆ. ಸೂರ್ಯ ಎಲ್ಲಿರ್ತಾನೋ ಹಾಗೆ ಅಲ್ಲೇ ಇರ್ತಾನೆ. ಹಾಗೆ ಯಜಮಾನ್ರು ಸೂರ್ಯ ಇದ್ದಂಗೆ. ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ತಗೊಳ್ಳಿ, ನೀವು ಕೊಡಿ ಅವ್ರು. ನಿಜ ಕಣೋ ಮಗ್ನೆ, ಈ ಆಳ್ ತಲೆಗೆ ಇದೆಲ್ಲ ಒಳಿಲೇ ಇಲ್ಲ. ಅದಾಗಲ್ಲ ಅತ್ತೆ. ನಿಮಗೂ ಅಪ್ಪನ ಮೇಲೆ ತುಂಬ ಕಾಳಜಿ ಇದೆ. ಆದರೆ ಸುಬ್ಬುಗೆ ಕಾಳಜಿ ಜೊತೆ ಅಭಿಮಾನನೂ ಇದೆ, ಗೌರವನೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಅಂದರೆ ದೇವರು ಅಂತ ಆರಾಧಿಸೋ ಜೀವ ಇದು. ಹಾಂ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಊರಲ್ಲಿರೋ ಒಂದು ಗುಡಿಯಲ್ಲಿರೋ ದೇವರಾಗಲಿ, ಅಥವಾ ಊರಿಂದ ಆಚೆ ಬೆಟ್ಟದ ಮೇಲಿರೋ ದೇವರಾಗಲಿ, ದಿನ ಅಭಿಷೇಕ ಮಾಡೋ ದೇವರಾಗಲಿ, ವರ್ಷಕ್ಕೆ ಒಂದೇ ಸಲ ಪೂಜೆ ಮಾಡೋ ದೇವರಾಗಲಿ, ಯಾವುದೇ ದೇವರಾದರೂ ಭಕ್ತರ ದೃಷ್ಟಿಲಿ ಎಲ್ಲ ಒಂದೇ. ಹಾಗೆ ನನಗೂ ಅಷ್ಟೆ. ಯಜಮಾನರಿಗೆ ಅಧಿಕಾರ, ಆಸ್ತಿ, ಅಂತಸ್ತು ಯಾವುದೇ ಇಲ್ಲದೆ ಇರಲಿ, ನನ್ನ ಪಾಲಿಗೆ ಅವ್ರ ದೇವ್ರೆ. ಒಬ್ಬ ಮನುಷ್ಯನಿಗೆ ಅಧಿಕಾರ ಇಲ್ಲ, ಒಂದು ಒಳ್ಳೆ ಪೊಸಿಷನಲ್ಲಿ ಅವನಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವ್ನ ಸುತ್ತಮುತ್ತ ಇರೋರು ಎಲ್ಲರೂ ಅವನಿಂದ ದೂರ ಆಗ್ಬಿಡ್ತಾರೆ. ಆದರೆ ನೀನು ಇದ್ಯಾವುದನ್ನೂ ಲೆಕ್ಕಿಸ್ದೆ ನನ್ನ ಜೀವ ಹೋದ್ರೂ ಸರಿ, ನನ್ನ ಜೀವನ ಪೂರ್ತಿ ಅವ್ರ ಜೊತೆನೇ ಇರ್ತೀನಿ ಅಂತ ಇದೆಯಲ್ಲ, ನಿಜವಾದ ಬಂಟ ಕಣೋ ನೀನು ನಮ್ಮಪ್ಪಂಗೆ. ನನ್ನ ಮಗ ಅಂದರೆ ಏನು ಅಂದ್ಕೊಂಡಿದ್ದೀರ ಶ್ರಾವಣಿಯಮ್ಮ? ಯಜಮಾನ್ರು ಅಂದರೆ ರಾಯಲ್ಲು, ನನ್ನ ಮಗ ಅಂದರೆ ಲಾಯಲ್ಲು. ಯಜಮಾನ್ರಿಗೆ ಗತ್ತೆ ಸೊತ್ತು, ನನ್ನ ಮಗನಿಗೆ ನಿಯತ್ತೆ ಸೊತ್ತು.